ಕಡಲೆ ಸಿಪ್ಪೆ, ಶೇಂಗಾ ಬೂಸ ಅಂತ ಹೇಳ್ತಾರೆ, ದನಗಳಿಗೆ ಆಹಾರವಾಗಿ ಬರ್ತದೆ. ಅದರಲ್ಲೂ ಕೂಡ ಭತ್ತದ ಹುಲ್ಲಿಗಿಂತಲೂ ಇನ್ನೂ ಚೆನ್ನಾಗಿ ಬರ್ತದೆ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಕೇರಳದಿಂದ ಬರುವ ಪೆಲೆಟ್ಸ್, ಸಾಫ್ಟ್ ವುಡ್ ಪೆಲೆಟ್ಸ್, ಅದರಲ್ಲಿ ಕೂಡ ಚೆನ್ನಾಗಿ ಬರ್ತದೆ ಅಂತ ಹೇಳ್ತಾರೆ. ಈ ಕಡೆ ಯಾರು ಮಾಡಲಿಲ್ಲ ಕಾಣ್ತದೆ. ನಾವು ಇಲ್ಲಿ ಭತ್ತದ ಹುಲ್ಲಿನ ಬಗ್ಗೆ ಮಾತಾಡೋಣ. ಮೊದಲಿಗೆ ಭತ್ತದ ಹುಲ್ಲನ್ನು ಒಂದು 4 ಗಂಟೆಗಳ ಕಾಲ ತಣ್ಣೀರಲ್ಲಿ ನೆನೆಸಿ ಹಾಕಬೇಕು. ನೀವು ಅದರಲ್ಲಿ ಇರುವ ಧೂಳು ಕೂಡ ಕ್ಲೀನ್ ಆಗಬೇಕು, ಪ್ಲಸ್ ಅದು ತೇವಾಂಶ ಎಳ್ಕೊಳ್ಬೇಕಾಗ್ತದೆ. ಅದರಲ್ಲಿ ಒಂದು 60 ರಿಂದ 70% ತೇವಾಂಶ ಬೇಕಾಗ್ತದೆ ಬೈಹುಲ್ಲಲ್ಲಿ. 4 ಗಂಟೆಗಳ ಕಾಲ, 3 ರಿಂದ 4 ಗಂಟೆಗಳ ಕಾಲ ನೀರಲ್ಲಿ ನೆನೆಸಿ ಹಾಕಿ, ಆಮೇಲೆ ಅದನ್ನು ಒಂದು 2 ಇಂಚು ಅಥವಾ 3 ಇಂಚು ಕಟ್ ಮಾಡ್ಕೊಳ್ಬೇಕು ಭತ್ತದ ಹುಲ್ಲನ್ನು. ಅದು ಮೊದಲಿಗೆ ಕಟ್ ಮಾಡಿ ನೀವು ನೀರಲ್ಲಿ ಹಾಕಬಹುದು, ಅಥವಾ ನೀರಲ್ಲಿ ಹಾಕಿದ ನಂತರನೂ ಕಟ್ ಮಾಡಬಹುದು, ನಿಮಗೆ ಬಿಟ್ಟದ್ದು, ನಿಮ್ಮ ಅನುಕೂಲ. ಆಮೇಲೆ ಅದನ್ನು ಒಂದು ಅರ್ಧ ಗಂಟೆಗಳ ಕಾಲ ಬಿಸಿ ನೀರಲ್ಲಿ ಬಾಯ್ಲ್ ಮಾಡಬೇಕು, ಅಂದ್ರೆ ಸ್ಟೆರಿಲೈಸೇಷನ್ ಮಾಡಬೇಕು. ಈ 70% ತೇವಾಂಶ ಇರಬೇಕು. ಭತ್ತದ ಹುಲ್ಲನ್ನು ನೀವು ಕೈಯಲ್ಲಿ ಹಿಂಡುವಾಗ ನೀರು ಇಳಿಬಾರ್ದು, ಆದರೆ ಕೈಯಲ್ಲಿ ತೇವಾಂಶ ಕೈ ಒದ್ದೆ ಆಗಬೇಕು, ಅಷ್ಟು ಪ್ರಮಾಣದಲ್ಲಿದ್ದರೆ ಸಾಕು. ಆಮೇಲೆ ಅದನ್ನು ಪ್ಲಾಸ್ಟಿಕ್ ಕವರ್ಗಳಲ್ಲಿ ತುಂಬಿಸುವಂಥದ್ದು. ಪ್ಲಾಸ್ಟಿಕ್ ಕವರ್ಗಳಲ್ಲಿ ತುಂಬಿಸುವಂಥದ್ದು. ಅದು ನೀವು ಎಷ್ಟೇ ಸಣ್ಣ ಪ್ಲಾಸ್ಟಿಕ್ ಬ್ಯಾಗಲ್ಲಿ ತುಂಬಿಸಬಹುದು. ನಾವು ಸಾಧಾರಣವಾಗಿ ಒಂದು 3 kg ಸಕ್ಕರೆ ತೂಕ ಮಾಡುವಂತಹ ಪ್ಲಾಸ್ಟಿಕ್ ಬ್ಯಾಗಲ್ಲಿ ತುಂಬಿಸುವಂಥದ್ದು. ಅದು ನೀವು ಎಷ್ಟು ದೊಡ್ಡ ಬ್ಯಾಗಲ್ಲಿ ಕೂಡ ತುಂಬಿಸುವ. ಆಮೇಲೆ 5 kg, ಅದು 5 kg ಸಕ್ಕರೆ ತೂಕ ಮಾಡೋ ಬ್ಯಾಗಲ್ಲಿ ತುಂಬಿಸಿರುವಂಥದ್ದು. ನಾವಿಲ್ಲಿ ಡೆಮೋ ಅಥವಾ ಮಾಡೆಲ್ಗೋಸ್ಕರ 3 kg ಸಕ್ಕರೆ ತೂಕ ಮಾಡುವ ನಾರ್ಮಲ್ ಕವರ್ಗಳಲ್ಲಿ, ನೀವು ದೊಡ್ಡ ಮಟ್ಟದಲ್ಲಿ ಮಾಡಿದ್ರೆ ಒಳ್ಳೆ ಕ್ವಾಲಿಟಿಯ ಕವರ್ ಎಲ್ಲ ಬೇಕಾಗ್ತದೆ. 3 kg ಸಕ್ಕರೆ ತೂಕ ಮಾಡೋ ಪ್ಲಾಸ್ಟಿಕ್ ಕವರ್ಗಳಲ್ಲಿ ನಾವು ತುಂಬಿಸಬಹುದು. ಮೊದಲಿಗೆ ಇಂಥ ಕವರಲ್ಲಿ ಕೆಳಗೆ ಸ್ವಲ್ಪ ಬೀಜವನ್ನು ಹಾಕ್ಕೊಂಡು, ಇದು ಅಣಬೆ ಬೀಜ. ಇದು ನಮಗೆ ಇಲ್ಲಿ ಅಂಗಡಿಯಲ್ಲಿ ಸಿಗುವುದಿಲ್ಲ, ಮಾರಾಟಕ್ಕೆ ಸಿಗುವುದಿಲ್ಲ. ಇದು ಲ್ಯಾಬ್ಗಳಲ್ಲಿ ಅಥವಾ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ, ಶಿವಮೊಗ್ಗ, ಬೆಂಗಳೂರು, ಮೈಸೂರುಗಳಲ್ಲಿ ಮಾತ್ರ ತಯಾರಾಗುವಂಥದ್ದು, ಅಲ್ಲಿ ಮಾಡುವಂಥದ್ದು. ಜೋಳ, ನಾವು ತಿನ್ನುವ ಜೋಳವನ್ನು ಬೇಯಿಸಿ ಒಂದು 12 ದಿನಗಳ ಪ್ರೋಸೆಸ್ ಅಲ್ಲಿ ಲ್ಯಾಬಿನೊಳಗೆ ಮಾಡಿ ಈ ಬೀಜವನ್ನು ತಯಾರು ಮಾಡಿರುವಂಥದ್ದು. ಇದು ಜೋಳದ ಮೇಲೆ ಆ ವೈಟ್ ಕಲರ್ ಏನಿದೆ ಅದು ಮಾತ್ರ ಅಣಬೆ ಬೀಜ. ಅಂದ್ರೆ ಬೂಸ್ಟ್ ಅಂತಲೇ ಆಗ ಹೇಳಿದೆ ನಾನು, ಬ್ಯಾಕ್ಟೀರಿಯಾ ಅಥವಾ ಶಿಲೀಂಧ್ರ ಜಾತಿಗೆ ಅಂತೇಳಿ. ಇದರಲ್ಲಿ ಮತ್ತೆ ಬೀಜ ತರ ನೀವು ನೋಡ್ಬೋದು, ಅದು ಆಕ್ಚುಲಿ ಜೋಳ. ಅದರ ಮೇಲೆ ಅಣಬೆ ಬೀಜವನ್ನು ಬೆಳೆಸಿರುವಂಥದ್ದು, ಫಂಗಸ್ ತರ. ಅದನ್ನ ಇದು 1 kg ಪ್ಯಾಕೆಟ್ ಅಲ್ಲಿ ಬರ್ತದೆ. ತಂದು ಇದನ್ನ ಒಂದು 10-15 ದಿನದ ಒಳಗೆ ನಾವು ಯೂಸ್ ಮಾಡಬೇಕು. ಮಳೆಗಾಲದಲ್ಲಿ, ಬೇಸಿಗೆ ಕಾಲದಲ್ಲಾದ್ರೆ 1 ವಾರದೊಳಗೆ ಯೂಸ್ ಮಾಡಿದರೆ ಒಳ್ಳೆಯದು. ಎಷ್ಟು ಬೇಗ ಯೂಸ್ ಮಾಡಿದರೆ ಅಷ್ಟು ಒಳ್ಳೆಯದು. ಯಾಕಂದ್ರೆ ನೀವು 1 kg ತಗೊಂಡು ಬರ್ಲಿಕ್ಕೆ ಆಗೋದಿಲ್ಲ. ಒಂದು 5-10 ಜನ ಒಟ್ಟು ಸೇರಿ ತರಿಸಬಹುದು, ಇಲ್ಲದ್ರೆ ಪಾರ್ಸಲ್ ಚಾರ್ಜ್ ಖರ್ಚು ಸ್ವಲ್ಪ ಜಾಸ್ತಿ ಬೀಳ್ತದೆ. ಓಕೆ, ಈ ತರ ಬೀಜವನ್ನ ಪ್ಲಾಸ್ಟಿಕ್ ಕವರಲ್ಲಿ ಮೊದಲಿಗೆ ಒಂದು ಸ್ವಲ್ಪ ಬೀಜವನ್ನ ಹಾಕೊಂಡು, ಆಮೇಲೆ ನೀವು ಆಗ ಹೇಳಿದ ರೀತಿಯಲ್ಲಿ ತಯಾರು ಮಾಡಿದ ಭತ್ತದ ಹುಲ್ಲನ್ನ ಒಂದು 2 ಇಂಚು ದಪ್ಪಕ್ಕೆ ತುಂಬಿಸ್ಬೇಕು. ಇದರಲ್ಲಿ ರೌಂಡ್ ಆಗಿ ಲೈಟ್ ಆಗಿ ಪ್ರೆಸ್ ಮಾಡಿ ತುಂಬಿಸ್ಬೇಕು. ಆಮೇಲೆ 1 ಹಿಡಿಯಷ್ಟು ಬೀಜ, ಫಸ್ಟ್ಗೆ ಕೆಳಗೆ ಸ್ವಲ್ಪ ಬೀಜ ಹಾಕಿರ್ತೀರಿ. ಆಮೇಲೆ ಒಂದು ಸ್ವಲ್ಪ ಬೀಜವನ್ನ, 1 ಹಿಡಿಯಷ್ಟು ಬೀಜವನ್ನ ಈ ತುಂಬಿಸಿದ 2 ಇಂಚು ದಪ್ಪ ತುಂಬಿಸಿದ ಬೈ ಹುಲ್ಲಿನ ಮೇಲೆ ಸುತ್ತ ಬರುವಾಗೆ, ಮಧ್ಯಕ್ಕೆ ಹಾಕ್ಬೇಕಾಗಿಲ್ಲ, ಸುತ್ತ ಬರುವಾಗೆ ಹಾಕ್ಬೇಕು. ಆಮೇಲೆ ಪುನಃ ಒಂದು 2 ಇಂಚು ಎತ್ತರಕ್ಕೆ ಬೈ ಹುಲ್ಲನ್ನು ತುಂಬಿಸಬೇಕು. ಪುನಃ 1 ಹಿಡಿಯಷ್ಟು, ಅಂದ್ರೆ ಫುಲ್ ಹಿಡಿಯಲ್ಲ, ಒಂದು ಅರ್ಧ ಹಿಡಿಯಷ್ಟು, ಸಾಧಾರಣ ಹಿಡಿಯಷ್ಟು ಅಣಬೆ ಬೀಜವನ್ನ ಸುತ್ತ ಹಾಕಬೇಕು. ಆ ರೀತಿಯಲ್ಲಿ ಈ ಕವರಲ್ಲಿ ನೀವು 4 ಅಥವಾ 5 ಲೇಯರ್ ತುಂಬಿಸಬಹುದು. ನಿಮ್ಗೆ ಎಷ್ಟು ಲೇಯರ್ ಕೂಡ ತುಂಬಿಸಬಹುದು, 5 ಸಾಧಾರಣ ತುಂಬಿಸಬಹುದು, 2-3 ಕೂಡ ತುಂಬಿಸಬಹುದು. ಕೊನೆಯ ಲೇಯರ್ನಲ್ಲಿ ಅಣಬೆ ಬೀಜವನ್ನು ಮಧ್ಯಕ್ಕೆ ಕೂಡ ಹಾಕಬಹುದು. ಆಮೇಲೆ ಇದನ್ನ ದಾರದ ಸಹಾಯದಿಂದ ಅಥವಾ ರಬ್ಬರ್ ಬೈಂಡ್ ಅಲ್ಲಿ ಟೈಟ್ ಆಗಿ ಬಾಯಿ ಕಟ್ಟಬೇಕು, ಬಾಯಿಯನ್ನ ಭದ್ರಪಡಿಸಬೇಕು. ಆಮೇಲೆ ಆಗ್ಲೇ ಇದರ ಸುತ್ತ ಒಂದು 7-10 ಹೋಲ್ಸ್ ಮಾಡಬೇಕು, ಸಣ್ಣ ಹೋಲ್ಸ್, ಸಾಧಾರಣ ಹೋಲ್ಸ್. ನೀವು ಗುಂಡು ಸೂಜಿಯ ಮೊನೆ ಅಲ್ಲ, ಅದರ ತುದಿಯಷ್ಟು ದಪ್ಪ ಇದೆ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇರುವಂಥದ್ದು, ಒಂದು ಮೀಡಿಯಂ. ಅದು ಗಾಳಿಯ ಅಂಶ, ನೀರಿನ ಅಂಶ ಹೊರಗೆ ಹೋಗ್ಲಿಕ್ಕೆ ಮತ್ತು ಗಾಳಿ ಆಡ್ಲಿಕ್ಕೋಸ್ಕರ ಆ ಥರ ಮಾಡುವಂಥದ್ದು. ಬರೇ ಸುತ್ತ ಮಾತ್ರ ಅಲ್ಲ, ಪ್ಲಾಸ್ಟಿಕ್ ಕವರ್ನ ಕೆಳಭಾಗದಲ್ಲಿ ಕೂಡ 1-2-3 ಹೋಲ್ಸ್ ಮಾಡಬೇಕು, ಮೇಲೆ ಕೂಡ ಮಾಡಬೇಕು. ಈ ತರ ಮಾಡಿದ ಬ್ಯಾಗ್ ಅನ್ನ ಅಣಬೆ ಬ್ಯಾಗ್ ಅಂತ ಹೇಳ್ತಾರೆ. ನಂತರ ಇದನ್ನ 20 ದಿನಗಳ ಕಾಲ ಡಾರ್ಕ್ ರೂಮ್ ಅಂತೇಳಿ ಡಾರ್ಕ್ ರೂಮ್ ಅಲ್ಲಿ ಇಡಬೇಕು. ಡಾರ್ಕ್ ರೂಮ್ ಅಂದ್ರೆ ನೀವು ಸ್ವಲ್ಪ ಮಾಡೋರು ಬೇರೆ ರೂಮಿನ ವ್ಯವಸ್ಥೆ ಮಾಡ್ಲಿಕ್ಕೆ ಆಗೋದಿಲ್ಲ. ನಿಮ್ಮ ಮನೆಯ ಒಂದು ಭಾಗದಲ್ಲಿ ಸ್ವಲ್ಪ ಸೇಫ್ಟಿ ಇರುವಂತ ಜಾಗದಲ್ಲಿ ಇದನ್ನ ನೇತಾಡಿಸಬಹುದು, ಈ ತರ ನೇತಾಡಿಸಬಹುದು, ಅಥವಾ ಸ್ಟ್ಯಾಂಡಿನ ಮೇಲೆ ಇಡಬಹುದು. ಅಥವಾ ನೀವು ಒಂದು 1 kg ಸೀಡ್ಸ್ ಅಲ್ಲಿ ಇಂಥ ಬ್ಯಾಗ್ ಅಲ್ಲಿ ಒಂದು 6 ಅಥವಾ 7 ಬ್ಯಾಗ್ ಮಾಡಬಹುದು, 7 8 ಬ್ಯಾಗ್ ಮಾಡಬಹುದು. ಇದನ್ನು ನೀವು ಎಲ್ಲಿ ಮನೆಯೊಳಗೆ ಅನುಕೂಲ ಉಂಟು ಅಲ್ಲಿ ಇಡಬಹುದು. ಅಥವಾ ನೀವು ಈ ಮೊಸರು ಗಡಿಗೆಯನ್ನ, ಮೊಸರು ಪಾತ್ರೆಯನ್ನ ಹಿಂದಿನ ಕಾಲ ನೇತಾಡಿಸ್ತಾ ಇದ್ರು ಹಗ್ಗದಲ್ಲಿ, ಏನ್ ಹೇಳ್ತಾರೆ ಅದಕ್ಕೆ, ಬಲ ಅಂತ ಏನೋ ಹೇಳ್ತಾರೆ ಅಲ್ಲ, ಇದೇ ತರ
ಇದೇ ತರ ನೇತಾಡಿಸುವ. ಇದರಲ್ಲಿ ಒಂದರ ಮೇಲೆ ಒಂದು ಹಗ್ಗದ ಉದ್ದದ ಹಗ್ಗದಲ್ಲಿ 3 ಹಗ್ಗವನ್ನು ಉಪಯೋಗ ಮಾಡಿಕೊಂಡು ಇದರಲ್ಲಿ ನೇತಾಡಿಸಬಹುದು. ಅದು ನಿಮಗೆ ಅನುಕೂಲ. ಒಂದು ಮೂಲೆಯಲ್ಲಿ ನೇತಾಡಿಸಿದ್ರೆ ಆದ್ರೆ ಅಲ್ಲಿಗೆ ಕೆಲವು ಕಂಡೀಷನ್ಸ್ ಉಂಟು. ಇರುವೆಗಳು ಬರಬಾರ್ದು, ಹಲ್ಲಿ ಅಥವಾ ಬೇರೆ ಏನಾದ್ರೂ ಅದಕ್ಕೆ ಮುಟ್ಟಬಾರ್ದು, ನೆಕ್ಕಬಾರ್ದು, ಬೆಕ್ಕು ಪರಚಿ ಹಾಳು ಮಾಡ್ತಾರೆ ಅದು ಮಾಡಬಾರ್ದು, ಚಿಕ್ಕ ಮಕ್ಕಳು ಮುಟ್ಟಬಾರ್ದು. ಮತ್ತು ಮುಖ್ಯವಾಗಿ ಅಲ್ಲಿ ವಾತಾವರಣದ ಉಷ್ಣಾಂಶ 26 ಡಿಗ್ರಿ ಸೆಂಟಿಗ್ರೇಡ್ಗಿಂತ ಕಡಿಮೆ ಇರಬೇಕು. 26 ಡಿಗ್ರಿಯಿಂದ ಮೇಲೆ ಇದ್ರೆ ಅಣಬೆ ಬರೋದಿಲ್ಲ. ಎಷ್ಟು ವಾತಾವರಣ ತಂಪಾಗಿರ್ತದೆ ಅಷ್ಟು ಅಣಬೆ ಜಾಸ್ತಿ ಬರ್ತದೆ, ಕ್ವಾಲಿಟಿ ಚೆನ್ನಾಗಿರ್ತದೆ ಅಂತೇಳಿ ಅರ್ಥ. ಹಾಗಂತೇಳಿ ನೀವು ಒಂದು ಕೆಜಿ ಸೀಡ್ಸ್ ತಂದು ಅದಕ್ಕೆ ವಾತಾವರಣ ಈಗ ಬೇಸಿಗೆ ಕಾಲದಲ್ಲಿ 40-42 ತನಕ ಹೋಗ್ತದೆ. ನಿಮಗೆ AC ಕಂಡೀಷನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬರೀ ಒಂದು 100-150 ರೂಪಾಯಿ ಖರ್ಚು ಮಾಡಿ ನಿಮಗೆ ವಾತಾವರಣವನ್ನು ತಂಪಾಗಿ ಇಟ್ಕೊಳ್ಳುವಂಥ ವ್ಯವಸ್ಥೆ ಮಾಡ್ಬೋದು. ಹೇಗೆ? ನೀವು 1 ಕೆಜಿ ಸೀಡ್ಸ್ ಅನ್ನ ಒಂದು 6 ಅಥವಾ 7 ಬ್ಯಾಗ್ ಮಾಡಿ ಈ ಕಡೆ ಮೂಲೆಯಲ್ಲಿ ನೇತಾಡಿಸಿರ್ತೀರಿ. ಅದರ ಸುತ್ತ ಒಂದು 3 ಅಥವಾ 4-5 ಗೋಣಿ ಚೀಲ, ಬಕ್ಕಿನ ಸೆಣಬಿನ ಗೋಣಿ ಚೀಲ ತಂದು ಮೊದಲಿಗೆ ನೀರಲ್ಲಿ ಚೆನ್ನಾಗಿ ಕ್ಲೀನ್ ತೊಳ್ಕೊಂಡು ಅದನ್ನು ಉದ್ದಕ್ಕೆ ಬಿಡಿಸಿ ಈ ತರ ನೇತಾಡಿಸಿದ ಬ್ಯಾಗಿನ ಸೈಡಲ್ಲಿ ಆ ಗೋಣಿ ಚೀಲವನ್ನು ನೇತಾಡಿಸಿ. ಇದಕ್ಕೆ ಟಚ್ ಮಾಡಬೇಡಿ. ಒಂದು ಅರ್ಧ ಫೀಟ್ ಅಥವಾ 1 ಫೀಟ್ ದೂರಕ್ಕೆ ಸುತ್ತ ಬರುವ ಹಾಗೆ ಗೋಣಿ ಚೀಲವನ್ನು ಕೂಡ ನೇತಾಡಿಸಿ. ಅರ್ಥ ಆಯ್ತಾ? ಆಗ್ತದಾ? ಇದೆಲ್ಲ ಒದ್ದೆ ಆಗಿದ್ದಾಗ ಅದರ ಒಳಗಿನ ವಾತಾವರಣ ಕೂಡ ತಂಪಾಗಿರ್ತದೆ. ಸರಿನಾ? ಸುಲಭದಲ್ಲಿ ನಿಮಗೆ ಆ ತರ ವಾತಾವರಣವನ್ನ ಕಂಟ್ರೋಲ್ ಮಾಡೋಕೆ ವ್ಯವಸ್ಥೆ ಮಾಡ್ಕೊಳ್ಬಹುದು. ದೊಡ್ಡ ಮಟ್ಟದಲ್ಲಿ ನೀವು ಮಾಡೋದಾದ್ರೆ ಆಗ ಅದಕ್ಕೆ ಬೇರೆ ವ್ಯವಸ್ಥೆ ಎಲ್ಲ ಮಾಡ್ಕೊಳ್ಬೇಕು. ಹ್ಯೂಮಿಡಿಫೈರ್ ಅಂತೇಳಿ ಬರ್ತದೆ, ಫಾಗಿಂಗ್ ಸಿಸ್ಟಮ್ ಅಂತೇಳಿ ಬರ್ತದೆ, ಅಥವಾ AC ಕಂಡೀಷನ್ ದೊಡ್ಡದಲ್ಲಿ ಮಾಡುವವರು. ಸಣ್ಣದಾಗಿ ಇಷ್ಟರಲ್ಲೇ ಬೆಳೆಸುವವರು ತುಂಬಾ ಜನ ಇದ್ದಾರೆ. ಬರೀ ಗೋಣಿ ಚೀಲವನ್ನು ಉಪಯೋಗಿಸಿಕೊಂಡು ತಂಪು ಮಾಡಿಕೊಂಡು. ಓಕೆ, ಈ ತರ ತುಂಬಿಸಿದ ಬ್ಯಾಗ್ ಅನ್ನ 20 ದಿನಗಳ ಕಾಲ ಈ ರೀತಿಯಲ್ಲಿ ಈಗ ಹೇಳಿದಂತಹ ಇರುವ ವಾತಾವರಣದಲ್ಲಿ ಇಡಬೇಕು. ಯಾವುದೇ ತೊಂದರೆ ಬ್ಯಾಗಿಗೆ ಆಗಬಾರ್ದು. ಆಗ ಈ ಹೋಲ್ಸ್ ಮಾಡೋದನ್ನ ಖಂಡಿತ ಮರಿಬಾರ್ದು. ಯಾಕಂದ್ರೆ ನೀರಿನಂಶ ಜಾಸ್ತಿ ಇದ್ರೆ ಆವಿಯಾಗಿ ಹೋಗ್ಬೇಕು, ಮತ್ತೆ ಗಾಳಿ ಆಡ್ತಾ ಇರಬೇಕು. ಹೋಲ್ಸ್ ಮಾಡದಿದ್ರೆ ಅದಲ್ಲಿಗೆ ಶಿಂಕ್ ಆಗಿ ಒಣಗಿ ಹೋಗ್ತದೆ. ಕೆಳಗಿನಿಂದಲೂ ಕೂಡ ಹೋಲ್ಸ್ 1-2-3 ಮಾಡಲೇಬೇಕು. ನೀರಿನಂಶ ಜಾಸ್ತಿ ಇದ್ರೆ ಕೆಳಗಿಂದ ಹೋಗ್ಲಿಕ್ಕೋಸ್ಕರ. ಓಕೆ, ಇದನ್ನ 20 ದಿನಗಳ ಕಾಲ ಡಾರ್ಕ್ ರೂಮ್ ಅಲ್ಲಿ ಇಡ್ತೀರಿ. ಡೈಲಿ ನೀವು ನೋಡ್ಬೇಕು, 1-2-3 ದಿನಕ್ಕೊಂದ್ಸರಿ. ಒಂದು 7-8 ದಿನ 10 ದಿನ ಆಗುವಾಗ ಇದರ ಸುತ್ತ ವೈಟ್ ಕಲರ್ ಸ್ಪ್ರೆಡ್ ಆಗ್ತದೆ. ಇದರಲ್ಲಿ ಹೇಗಿದೆ, ಕೆಲವು ಇದು 52 ದಿನ ಆದ ಬ್ಯಾಗ್. ಇದರಲ್ಲಿ 3-4 ಸರ್ತಿ ಅಣಬೆ ತೆಗೆದು 5ನೇ ಸರ್ತಿ ಆಗಿರುವಂತದ್ದು. ಫಸ್ಟ್ ಅಲ್ಲ, 4 ಸರಿ ತೆಗೆದಾಗಿದೆ. ಇದು 5ನೇ ಸರಿ. 52 ದಿನ ಆಯ್ತು ಇದಕ್ಕೆ ಇವತ್ತಿಗೆ ಬ್ಯಾಗ್. ಓಕೆ, ಇದನ್ನ 10 ದಿನ 12 ದಿನ ಆಗುವ ಫುಲ್ ವೈಟ್ ಕಲರ್ ಬರ್ತದೆ. ಒಂದು ವೇಳೆ ನೀವು ತುಂಬಿಸಿದ ಭತ್ತದ ಹುಲ್ಲಿನಲ್ಲಿ ನೀರಿನಂಶ ಜಾಸ್ತಿ ಇದ್ರೆ ಅಲ್ಲಿ ಯೆಲ್ಲೋ ಕಲರ್ ಸ್ಪ್ರೆಡ್ ಆಗ್ತದೆ. ಯೆಲ್ಲೋ ಕಲರ್ ಜಾಸ್ತಿ ಬಂದ್ರೆ ಅಲ್ಲಿ ಪುನಃ ಒಂದು ಹೋಲ್ಸ್ ಮಾಡಿಬಿಡಿ, ಒಂದು ಹೋಲ್ ಮಾಡಿ. ಓಕೆ, ನೀವು ಮಾಡಿದ ಹೋಲ್ ಫಸ್ಟ್ ಸ್ವಲ್ಪ ದೊಡ್ಡದಿದ್ರೆ ಅದಕ್ಕೆ ಒಂದು ಪ್ಲಾಸ್ಟರ್ ಬರ್ತದೆ, ಏರ್ ಪಾಸ್ ಆಗುವಂಥದ್ದು. ಏನು ಹೇಳ್ತಾರೆ, ಒಂದು ಪ್ಲಾಸ್ಟರಿಗೆ ಹೆಸರು ತೂತು ಇರುವಂಥದ್ದು, ಹೋಲ್ಸ್ ಇರುವಂಥದ್ದು. ಅದನ್ನು ಅಂಟಿಸಿದ್ರು ಆಗ್ಬೋದು, ಅಥವಾ ಹತ್ತಿ ಸ್ವಲ್ಪ ಇಟ್ಟರು ಆಗ್ಬೋದು. ಸಣ್ಣ ಹೋಲ್ ಆದ್ರೆ ಏನು ಬೇಡ ಆಗಿರ್ಬೋದು. ಅದು ಯಾಕಂತಂದ್ರೆ ಈ ಯಾವುದೇ ಸಣ್ಣ ಕೀಟಗಳು ಅಥವಾ ನೀರು ಸ್ಪ್ರೇ ಕೊಡಬೇಕು. ನೀರು ಸ್ಪ್ರೇ ಅಂದ್ರೆ ನೀರು ಹಾಕುವುದಲ್ಲ, ಒಂದು ಚಿಕ್ಕ ಬಾಟ್ಲಿಯನ್ನು ಹೋಲ್ಸ್ ಮಾಡಿಕೊಂಡು ಸಣ್ಣ ಸ್ಪ್ರೇ ಇರುತ್ತೆ, ಅದರಲ್ಲಿ ಜಸ್ಟ್ ಸ್ಪ್ರೇ ಮಾಡುವಂಥದ್ದು. ಫುಲ್ಲು ಒದ್ದೆ ಆಗುವ ಹಾಗೆ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಸ್ವಲ್ಪ ಲೈಟಾಗಿ, ಜಾಸ್ತಿ ನೀರು ನಿಲ್ಲುವಾಗೆಲ್ಲ ಸ್ಪ್ರೇ ಮಾಡಿದರೆ ಆಯ್ತು. ಸ್ಪ್ರೇ ಮಾಡಿದರೆ ಡೈಲಿ ಸ್ಪ್ರೇ ದಿನಕ್ಕೆ 3 ಸರ್ತಿ ಮಾಡ್ತೀರಿ. 20ನೇ ದಿನದ ನಂತರ ಒಂದು 3-4-5 ದಿನ ಆಗುವಾಗ ಅಲ್ಲಲ್ಲಿ ಸಣ್ಣ ಮೊಗ್ಗುಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮೊಗ್ಗುಗಳು ಗೊಂಚಲಾಗಿ 1-2 10-20 ಮೊಗ್ಗು ಬರ್ತದೆ. ಆ ಮೊಗ್ಗಿನ ಮೇಲೆ ನೀರು ಬೀಳದಾಗೆ ಮ್ಯಾನೇಜ್ ಮಾಡ್ತಾರೆ. ಅದರ ಸುತ್ತ ಬೀಳುವಾಗೆ ಮಾಡ್ಕೊಳ್ಳಿ. ಮೊಗ್ಗಿನ ಮೇಲೆ ಬಿದ್ದರೆ ಕೊಳ್ತು ಹೋಗ್ತದೆ. ಇವತ್ತು ಬೆಳಿಗ್ಗೆ ನೀವು ಮೊಗ್ಗು ನೋಡಿದರೆ ನಾಳೆ ಸಂಜೆ ಆಗುವಾಗ ಅರಳಿರ್ತದೆ, ಅಥವಾ ನಾಳೆ ಮಧ್ಯಾಹ್ನ ಅರಳಿರ್ತದೆ. ಸಂಜೆ ಅಥವಾ ನಾಳ್ದು ಬೆಳಿಗ್ಗೆ ತೆಗಿಲಿಕ್ಕೆ ಆಗ್ತದೆ. ಆ ಇಡೀ ಪೂರ್ತಿ ಗೊಂಚಲನ್ನೇ ನೀವು ಏನ್ ಮಾಡ್ಬೇಕು, ಕಟ್ ಮಾಡಿ ತೆಗಿಬೇಕು. ಇದರಲ್ಲಿ ಈಗ ಇದು ಸಾಧಾರಣ ನಾಳೆಗೆ ದೊಡ್ಡದಾಗ್ತದೆ. ಈಗ ಇದು ಹೊರಗೆ ವಾತಾವರಣಕ್ಕೆ ಬಂತು, ಹಾಗಾಗಿ ಇದು ಚೆನ್ನಾಗಿ ಬರ್ಲಿಕ್ಕಿಲ್ಲ. ಓಕೆ, ನಾಳೆ ತೆಗಿಲಿಕ್ಕೆ, ಇದನ್ನ ನಾಳೆ ಸಂಜೆ ಆಗುವಾಗ ಇದು ಅರಳಿರ್ತದೆ, ತೆಗಿಲಿಕ್ಕೆ, ಅಥವಾ ನಾಳೆ ಬೆಳಿಗ್ಗೆನೆ ಅರಳಿರ್ತದೆ, ತೆಗಿಲಿಕ್ಕೆ ಆಗ್ತದೆ. ಪೂರ್ತಿ ಗೊಂಚಲನ್ನು ತೆಗೆದ್ರಾಯ್ತು. ಹಾಗೆ ಎಷ್ಟು ಕಡೆಗಳಲ್ಲಿ ಬಂದಿದೆ, ಒಂದು 7-8 ಕಡೆಗಳಲ್ಲಿ ಬರ್ಬೋದು, ಅಥವಾ 1-2 ಕಡೆಗಳಲ್ಲಿ ಬಂದಿರ್ಬೋದು. ಅದು ಬೀಜದ ಕ್ವಾಲಿಟಿಯ ಮೇಲೆ, ಭತ್ತದ ಹುಲ್ಲಿನ ಕ್ವಾಲಿಟಿ ಎಷ್ಟು ಉಂಟು, ಮತ್ತೆ ನೀವು ಮಾಡುವಾಗ ನೀವು ಕೈ ಎಷ್ಟೆಲ್ಲ ಕ್ಲೀನ್ ಮಾಡ್ಕೊಂಡಿದ್ರೆ, ವಾತಾವರಣ ಎಷ್ಟು ಕ್ಲೀನ್ ಇತ್ತು, ಅದರ ಮೇಲೆ ಹೊಂದಿಕೊಂಡು ನಿಮಗೆ ಅಣಬೆ ಜಾಸ್ತಿ ಬರುವಂಥದ್ದು ಕಡಿಮೆ ಬರುವಂಥದ್ದು ಆಗ್ತದೆ. ಆ 4 ಅಥವಾ 5 ದಿನ ಆಗುವಾಗ ನಿಮಗೆ ಅಣಬೆ ತೆಗಿಲಿಕ್ಕೆ ಆಗ್ತದೆ. ಪುನಃ ನೀರು ಸ್ಪ್ರೇ ಮಾಡೋದನ್ನ ಕಂಟಿನ್ಯೂ ಮಾಡಿ. ಪುನಃ ಹಾಗೆ 3-4-5 ದಿನ ಆಗುವಾಗ ಪುನಃ ಅದೇ ತರ ಗೊಂಚಲು ಬಂದು ದೊಡ್ಡದಾಗ್ತದೆ. ಆ ರೀತಿಯಲ್ಲಿ ಒಂದು ಸರ್ತಿ ಮಾಡಿಟ್ಟ ಬ್ಯಾಗ್ ಅಲ್ಲಿ ಕನಿಷ್ಠ ಒಂದು 3ರಿಂದ 6 ಅಥವಾ 7-8 ಸರ್ತಿ ಬಂದದ್ದು ಇದೆ. ಒಂದು 3-4 ಸರ್ತಿ ಸಾಧಾರಣವಾಗಿ ಬಂದೇ ಬರ್ತದೆ. ಇದೀಗ 3-4 ಕೊಯ್ಲು ಆಗಿ ಆಗಿದೆ. ಇದು 4ನೇದ 5ನೇದ ಇರಬೇಕು. ಇದರಲ್ಲಿ ಇನ್ನೂ ಕೂಡ 1-2 ಬರ್ಬೋದು. ಚೆನ್ನಾಗಿದೆ ಇದು ಬ್ಯಾಗ್, ವೈಟ್ ಬಂದು ಚೆನ್ನಾಗಿದೆ.
ನಂತರ ಒಂದು ಸಾಧಾರಣ ಒಂದು 60 ದಿನ ಆಗೋದು ಸ್ಟಾರ್ಟ್ ಮಾಡಿದ ದಿನದಿಂದ ಒಂದು 2 ತಿಂಗಳು ಅಥವಾ ಇನ್ನು ಸಾಧ್ಯ ಇದ್ರೆ 2.5 ತಿಂಗಳು ಇಟ್ಕೊಳ್ಬೋದು. ಆಮೇಲೆ ಇದನ್ನ ಕಂಪೋಸ್ಟ್ಗೆ ಅಥವಾ ತೆಂಗಿನ ಗುಂಡಿಗೆ ಹಾಕಿದ್ರೆ ಆಯ್ತು. ಮತ್ತೆ ಮಾಡೋರು ಬೇರೆ ಹೊಸ ಬ್ಯಾಗ್ ಮಾಡಿದರೆ ಇದು ಉಪಯೋಗ ಆಗೋದಿಲ್ಲ. ಇನ್ನು 20ನೇ ದಿನಕ್ಕೆ ಅಂತ ಹೇಳಿದ್ದಾರೆ ಡಾರ್ಕ್ ರೂಮ್ ಅಲ್ಲಿ ಅಥವಾ ಆ ಜಾಗದಲ್ಲಿ 20 ದಿನ ಇಡಬೇಕು. ನಂತರ ಪ್ಲಾಸ್ಟಿಕ್ ಹೋಲ್ ಮಾಡಿ ಅಥವಾ ಭಾಗ ಮಾಡಿ ನೀರು ಸ್ಪ್ರೇ ಕೊಡಬೇಕು ಅಂತ ಹೇಳಿದ್ದೇನೆ. ಇನ್ನು ಚಳಿಗಾಲದ ಟೈಮಲ್ಲಿ ಒಂದು 12 ದಿನದಲ್ಲೇ ಮೊಗ್ಗುಗಳು ಬಂದಿದೆ. ಒಂದು ವೇಳೆ ಬಂದ್ರೆ ಅಥವಾ ಈ ಮಳೆಗಾಲದಲ್ಲಿ 10, 15, 17ನೇ ದಿನಕ್ಕೆ ಬಂದದ್ದು ಇದೆ. ಇದರಲ್ಲಿ 16ನೇ ದಿನ ಮೊಗ್ಗು ಬಂದಿತ್ತಂತೆ. ಅವತ್ತು ನೀವು ಮೊಗ್ಗು ಯಾವಾಗ ನೋಡ್ತೀರಿ ಅವತ್ತಿನಿಂದಲೇ ಪ್ಲಾಸ್ಟಿಕ್ ಹೋಲ್ ಮಾಡಿ ನೀರು ಸ್ಪ್ರೇ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. 20 ದಿನ ಕಾಯ್ಬೇಕಾಗಿಲ್ಲ. ಇನ್ನು ಯಾವುದೇ ಮೊಗ್ಗು ಬರದಿದ್ರೆ 20ನೇ ದಿನದಿಂದ ಪ್ಲಾಸ್ಟಿಕ್ ಕಟ್ ಮಾಡಿ ನೀರು ಸ್ಪ್ರೇ ಕೊಡಬೇಕು. ಅದರಲ್ಲಿ ನಮಗೆ 1.5 kg ಅಷ್ಟು ಆಗಿದೆ. ನಾವು ಮಾರಾಟ ಮಾಡಲಿಲ್ಲ, ಫಸ್ಟ್ ಸ್ಟಾರ್ಟಿಂಗ್ ಮಾಡಿದ್ದು ಮಾರಾಟ ಮಾಡಲಿಲ್ಲ. ನಮ್ಮ ಹತ್ತಿರ ಮನೆಯವರಿಗೆಲ್ಲ ಕೊಟ್ಟಿದ್ದೇವೆ. ನಾವು ಫಸ್ಟಿಗೆ ಪದಾರ್ಥ ಮಾಡಿ ತಿಂದು ಆಮೇಲೆ ಅವರಿಗೆಲ್ಲ ಕೊಟ್ಟಿದ್ದೇವೆ. ಫ್ರೀಯೇ ಕೊಟ್ಟರು ಫಸ್ಟಿಗೆ. ಇನ್ನು ನಾವು ಮಾರಾಟ ಮಾಡ್ತೇವೆ. ಎಷ್ಟು ಸಮಯ ಆಯ್ತು ಮಾಡ್ಲಿಕ್ಕೆ? ಒಂದು ತಿಂಗಳಾಯ್ತು ಅಷ್ಟೇ. ಬಾಲ್ಯದಲ್ಲಿ ಒಂದು ಮಾಹಿತಿ ಆಯ್ತಲ್ಲ, ಅದಕ್ಕೆ ನನ್ನ ಹಸ್ಬೆಂಡ್ ಹೋಗಿದ್ರು. ಹೇಗೆ ಅನಿಸುತ್ತೆ ಮಾಡುವಾಗ? ಲಾಸ್ ಆಯ್ತಾ ನಿಮಗೆ? ಲಾಸ್ ಆಗ್ಲಿಕ್ಕಿಲ್ಲ. ಲಾಸ್ ಆಗಲಿಲ್ಲ. ಇಲ್ಲ, ಬೈಹುಲ್ಲು ಬೇಕು, ಬೈಹುಲ್ಲು ಮತ್ತು ಮತ್ತೆ 1 kg ಸೀಡ್ಸ್ ಅಲ್ಲಿ ಎಷ್ಟು ಆಯ್ತು? 5 ಗೊತ್ತಾಯ್ತು. 5 ಕವರಲ್ಲಿ ಮಾಡಿದ್ವಿ. ಅದರಲ್ಲಿ ಒಂದು ಫಸ್ಟ್ ಗೆ ಎಷ್ಟು ಸಿಕ್ಕಿದೆ? 3 kg ಇದರಲ್ಲಿ ಅರ್ಧ ಎಷ್ಟು ಮಾಡಿದ್ವಿ. ಒಟ್ಟು 5 ಬ್ಯಾಗ್ ಮಾಡಿದ್ವಿ. 5 ಬ್ಯಾಗ್ ಮಾಡಿದ್ವಿ 1 kg ಸೀಡ್ಸ್ ಅಲ್ಲಿ. ಒಂದು ಬ್ಯಾಗ್ ಅಲ್ಲಿ ಎಷ್ಟು ಸಿಕ್ಕಿದೆ ಅಣಬೆ ನಿಮಗೆ? ನಮಗೆ ಒಂದರಲ್ಲಿ ಅಂದ್ರೆ ಅಂದಾಜು ನನಗೆ ಫಸ್ಟ್ ಗೆ ನಾನು ತೆಗೆಯುವಾಗ 500 ಗ್ರಾಮ್ ಸಿಕ್ಕಿದೆ. ಒಂದು ಬ್ಯಾಗ್ ಅಲ್ಲಿ ನೋಡಿ, ಮ್ಯಾಕ್ಸಿಮಮ್ ಕ್ವಾಲಿಟಿ ಅದು, ಸಾರಿ ಅದು ಕ್ವಾಂಟಿಟಿ. ಆನಂತರ ನನಗೆ 300 ಸಿಕ್ಕಿದೆ. ಆನಂತರ 4 ಬ್ಯಾಗ್ ಅಲ್ಲಿ ಸಿಕ್ಕಿದೆ. ನಾನು ಹೇಳಿದ್ದು ಕನಿಷ್ಠ 200 ಗ್ರಾಮ್ಸಿನಿಂದ ಅರ್ಧ kg ವರೆಗೆ ಸಿಗ್ಬೋದು. ಅವರಿಗೆ ಫಸ್ಟ್ ಗೆ ಅರ್ಧ kg ಸಿಕ್ಕಿದೆ. ಅವರ ರೂಮ್ ಎಲ್ಲ ಹೇಗೆ ಮಾಡಿದ್ರು? ರೂಮ್ ಇತ್ತು ಅವರಿಗೆ? ನೀವು ರೂಮ್ ಎಲ್ಲ ಇಲ್ಲ, ನಮ್ಮ ಮನೆಯಲ್ಲಿ ಈಗ ಸ್ಟಾರ್ಟಿಂಗ್ ಮಾಡಿ ಮನೆಯಲ್ಲಿ ನೇತಾಡಿಸಿದ್ರ. ಹಾಗಾಗಿ ಯಶಸ್ವಿ ಮಹಿಳೆ ಅಥವಾ ಮಾಡಬಹುದು ಯಶಸ್ವಿಯಾಗಿ ಅಂತ ತಿಳಿಸುವವರು, ತಿಳಿದವರು, ಮಾಡಿದವರು ನಿಮ್ಮ ಮಧ್ಯದಲ್ಲೇ ಇದ್ದಾರೆ. ಆಗ ಕೈ ಕ್ಲೀನ್ ಮಾಡ್ಕೊಳ್ಬೇಕು. ಆದಷ್ಟು ಡೆಟಾಲ್ನ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ ಒಳ್ಳೆಯದು. ಇನ್ನೂ ಕೂಡ ಅದಕ್ಕೆ ಒಂದು ಫಾರ್ಮಾಲಿನ್ ಅಂತೇಳಿ ಬರ್ತದೆ, ಅದರಲ್ಲಿ ಕ್ಲೀನ್ ಮಾಡಿಕೊಂಡ್ರೆ ಇನ್ನಷ್ಟು ಒಳ್ಳೆಯದು. ಮಾತ್ರ ನೀವು ಮನೇಲಿ ಮಾಡೋದು ಇಷ್ಟು ಬೆಳಕಲ್ಲಿ ಮಾಡಬಾರ್ದು. ಇದು ಇಲ್ಲಿ ಇಂಚು ಅದು ಇತ್ತ ಹೊರಕುಲ್ಲಿ ನಾನು ಒಂಜಿ ಬ್ಯಾಗ್ ಮಲ್ತು ತೋರಿಸ್ಬೇಕು. ಬುಕ್ಕ ನಿಕ್ಲು ಒಂದು 2 ಪಾರ್ಟಿ ಬರ್ತದೆ, 2 ಬ್ಯಾಗ್ ಮಲ್ತು. ಸ್ವಲ್ಪ ಬೀಜ ಹಾಕ್ಕೊಳ್ಬೇಕು ಅಂತ ಹೇಳಿದ್ದೇನೆ ನಾನು, ಸ್ವಲ್ಪ ಹಾಕ್ಕೊಳ್ಳಿ. ಆಮೇಲೆ 2 ಇಂಚು ದಪ್ಪಕ್ಕೆ ಬೈಹುಲ್ ನೋಡಿ. ಇದು ಬೈಹುಲನ್ನು ಕಟ್ ಮಾಡಿದ್ದಾರೆ. ತೇವಾಂಶ ಚೆನ್ನಾಗಿ ಉಂಟು, ಕರೆಕ್ಟ್ ಉಂಟು, ಕ್ರಮ ಪ್ರಕಾರವಾಗಿ ಉಂಟು. ಇದಿಷ್ಟು ಸಾಕು. ಇದನ್ನು ಬೇಕಾದ್ರೆ ಹಿಂಡಿ ನೋಡ್ಬೋದು, ಇದರಲ್ಲಿ ನೀರು ಇಳಿಯೋದಿಲ್ಲ. ಓಕೆ, 2 ಇಂಚು ದಪ್ಪಕ್ಕೆ ತುಂಬಿಸುವಂಥದ್ದು. ಇದನ್ನೊಂದು ರೌಂಡ್ ಬರುವಾಗೆ, ಶೇಪ್ ಬರುವಾಗೆ ಸೆಟ್ ಮಾಡ್ಕೊಳ್ಬೇಕು ಫಸ್ಟಿಗೆ, ಇಲ್ಲದ್ರೆ ಅದು ಸೈಜ್ ಶೇಪ್ ಬರೋದಿಲ್ಲ. ಹಾಗೆ ಇದನ್ನು ಒಂದಿಷ್ಟು ಇದನ್ನು ರೌಂಡ್ ಹಾಕಿದರೆ ಆಯ್ತು. ಮಧ್ಯಕ್ಕೆ ಹಾಕಬೇಕಾಗಿಲ್ಲ. ಇನ್ನು ಮಧ್ಯಕ್ಕೆ ಬಿದ್ದರೆ ಏನು ನೀವು ಕಷ್ಟಪಟ್ಟು ಹೆಚ್ಚಬೇಕಾಗಿಲ್ಲ, ಏನು ತೊಂದರೆ ಇಲ್ಲ. ಅದು ಇದು ಟೈಟ್ ಬರ್ತದೆ. ಮತ್ತು ಇದು ಸೆಂಟ್ರಿಗೆ ಬರುವಾಗೆ ನೇತಾಡಿಸ್ಬೇಕಿದ್ರೆ ಇದು ರಬ್ಬರ್ ಬ್ಯಾಂಡ್ ತಗೊಳ್ಳಿ. ಇದಕ್ಕಿಂತ ಸ್ವಲ್ಪ ದಪ್ಪದ್ದು ತಗೊಳ್ಳಿ ಅಂದರೆ ಆಯ್ತು. ಇಷ್ಟೇ. ಇದಕ್ಕೆ ಇನ್ನೇನು ಮಾಡಬೇಕು? ಇದು ಚಿಕ್ಕ ಬ್ಯಾಗ್ ಆದ ಕಾರಣ ಇದರ ಜಾಸ್ತಿ ಬೈಯುಲಿಲ್ಲ, ಹಾಗಾಗಿ ದೊಡ್ಡ ಬ್ಯಾಗ್ ಮಾಡಲಿಕ್ಕೆ ಆಗೋದಿಲ್ಲ. ಕಾಣ್ತದೆ ಇದು ಸುತ್ತ. ಇದು ಹೋಲ್ಸ್ ಮಾಡಬೇಕು. ಒಂದು ಕಡ್ಡಿ ಹಾಕಬೇಕು ಕೆಳಗೆ. ಇದು ನೀವೊಂದು ಹೊರಗಿನ ಕಡ್ಡಿ ತಂದು ಅಥವಾ ಕಾಂಕ್ರೀಟ್ ಆಣಿ ಯಾವುದು ತಂದು ಇದು ರಸ್ಟ್ ಹಿಡಿದ ಕಬ್ಬಿಣದ ವಸ್ತು ಉಪಯೋಗ ಮಾಡಬಾರ್ದು, ಆಣಿ ಎಲ್ಲ. ಮತ್ತು ಇದನ್ನು ಒಂದು ಬಿಸಿ ನೀರಲ್ಲಿ ಒಂದು ಸರ್ತಿ ಮುಳುಗಿಸಿ ತಗೊಂಡ್ರೆ ಒಳ್ಳೆಯದು. ಅಷ್ಟೇ. ಕೆಳಗಿನಿಂದ ಕಂಪಲ್ಸರಿ ಮಾಡಲೇಬೇಕು. ಮೇಲಿನಿಂದ ಒಂದೆರಡು. ಆಯ್ತು, ಇಷ್ಟೇ. ಇದನ್ನು ಇನ್ನೂ ಕೂಡ ಸ್ವಲ್ಪ ಟೈಟ್ ಮಾಡ್ಬೋದು, ಯಾಕಂದ್ರೆ ಅದು ಸ್ವಲ್ಪ ಕಾಣಲಿ ಅಂತೇಳಿ ನಾನು ಫುಲ್ ಟೈಟ್ ಮಾಡಲಿಲ್ಲ. ಇದು ಇದನ್ನು
ಏನು ಮಾಡಬೇಕಿನ್ನು ಹ್ಯಾಂಗ್ ಮಾಡಬೇಕು? ಹ್ಯಾಂಗ್ ಮಾಡ್ಬೋದು. ಒಂದು ಬ್ಯಾಗನ್ನು ಈ ಥರ ನೇತಾಡಿಸ್ಬೋದು, ಅಥವಾ 5-6 ಬ್ಯಾಗ್ ಮಾಡಿದರೆ ಅದನ್ನು ಹಗ್ಗದ ಮುಖಾಂತರ ಮೇಲಿಂದ ಕೆಳಗೆ ಒಂದೇ ಹಗ್ಗದಲ್ಲಿ 3 ಹಗ್ಗವನ್ನು ಹಾಕಿ ಅದರಲ್ಲಿ ಬರುವ ಹಾಗೆ ಮಾಡ್ಬೋದು. ಓಕೆ. ನಂತರ ಇದೊಂದು 10 ದಿನ ಆಗುವಾಗ ಹಾಂ, ಗ್ಯಾಪ್ ಗ್ಯಾಪ್ ಕೊಡಬೇಕು, ಹಗ್ಗದಲ್ಲಿ ಗ್ಯಾಪ್ ಕೊಡಬೇಕು. ನೀವು ಅದೇ ಮೊಸರ ಗಡಿಗೆ ಈತೆ ಸಿಸ್ಟಮ್ ಐತೆ. ಹೆಣ್ಣು ಮಾತ್ರ ನೆಕ್ಸ್ಟ್ ನನಲಂಜಿ ರೌಂಡ್ ಶೇಪ್ ಈ ಥರ ಅದರಿಂದ ಬೈಲನ್ನು ಅಡ್ಜಸ್ಟ್ ಮಾಡಿ ದೊಡ್ಡ ಹೋಗಿ ದೆಕ್ಕೋಡ ಮೇಲೆ ಇಚ್ಚಿ ಅವ್ರು ಬೇಕಾದ್ರೆ ಜೋಕ್ ಕಟ್ಟಿ ಮಾಡ್ಕೊಂಡು ಅರ್ಜೆಂಟ್ ಪುಷ್ಪಾರ ತೆಗೆಯದೇ ಇರೋದು ನೋಡಿ, ಯಾಕಂದ್ರೆ ಈ ಅಮೀಲ್ ಅಂತ ಹೇಳ್ತಾರೆ, ಸಣ್ಣ ಸಣ್ಣ ಕೀಟಗಳೆಲ್ಲ ಬಂದು ಕೂತ್ಕೊಳ್ಳೋದಾಗೆ ತೆಗೆಯದೇ ಇರೋದು ಒಳ್ಳೇದು. ಅಲ್ಲಿ ಸ್ವಲ್ಪ ಒಂದು ಬೆರಳು ಹೋಗುವಷ್ಟು ಹೋಲ್ಸ್ ಮಾಡುವಾಗ ಅಥವಾ ಮೇಲಿನಿಂದ ಕೆಳಗೆ ಬ್ಲೇಡ್ ಅಲ್ಲಿ ಭಾಗ ಮಾಡೋದು. ಅರ್ಥ ಆಯ್ತಾ? ಇದು ಈಗ ಪ್ಲಾಸ್ಟಿಕ್ ಅಲ್ಲೇ ನೀವು ನೇತಾಡಿಸಿರ್ತೀರಿ, ಇದನ್ನು ಮುಟ್ಟುದು ಬೇಡ. ಬರೇ ಪ್ಲಾಸ್ಟಿಕ್ ಅನ್ನು ಇಲ್ಲಿಂದ ಇಲ್ಲಿಗೆ ಭಾಗ ಮಾಡೋದು. ಒಂದು 3 ಅಥವಾ 4 ಕಡೆಗಳಲ್ಲಿ ಸುತ್ತ, ಇಲ್ಲಿಂದ ಇಲ್ಲಿ ತನಕ ಮಾತ್ರ. ಫುಲ್ ಈ ಕಡೆ ಬಂದ್ರೆ ಕೆಳಗೆ ಬೀಳ್ತದೆ. ಅರ್ಥ ಆಯ್ತಾ? ಇಲ್ಲಿಂದ ಇಲ್ಲಿಗೆ ಇದಾದ್ರೆ ಕೆಳಗಿನಿಂದ ಹಗ್ಗ ಹಾಕಿ ನೇತಾಡಿಸಿದ್ದು ತೊಂದರೆ ಇಲ್ಲ. ಒಂದು ವೇಳೆ ನೀವು ಈ ಪ್ಲಾಸ್ಟಿಕ್ ತುಂಬಿಸಿದ ಇದಕ್ಕೆ ನೇತಾಡಿಸಿದ್ರೆ ಅದಕ್ಕೆ ಇದಕ್ಕೇನೆ ನೇತಾಡಿಸಿದ್ರೆ ಇಲ್ಲಿಂದ ಇಲ್ಲಿ ತನಕ ಭಾಗ ಮಾಡಿ, ಇಲ್ಲಿ ಒಂದು 3 ಅಥವಾ 4 ಕಡೆಗಳಲ್ಲಿ ಭಾಗ ಮಾಡಿದ್ರೆ ಇದರಲ್ಲಿ ನೇತಾಡ್ಕೊಂಡಿರ್ತದೆ. ಅಲ್ಲಿಗೆ ನೀರು ಸ್ಪ್ರೇ ಕೊಡೋದು, ಅಲ್ಲಿಗೆ ಸ್ಪ್ರೇ ಮಾಡೋದು. ಮೊಗ್ಗುಗಳು ಬಂದ ಮೇಲೆ ಮೊಗ್ಗಿನ ಮೇಲೆ ನೀರು ಬೀಳದಾಗೆ ಸ್ವಲ್ಪ ನೋಡ್ಕೊಂಡ್ರೆ ಕೊಳ್ತೋಗ್ತದೆ ಅಂತ ಅಷ್ಟೇ. ಬೇರೆ ಏನಾದರೂ ಕೇಳಲಿಕ್ಕುಂಟಾ? ಬೀಜ ನಾನು ಆಗಲೇ ಹೇಳಿದೆ, ಇಲ್ಲಿ ಲೋಕಲಲ್ಲಿ ಸಿಗೋದಿಲ್ಲ. ಶಿವಮೊಗ್ಗ, ಬೆಂಗಳೂರು, ಮೈಸೂರಿಂದ ತರಿಸುವಂಥದ್ದು. ಬೇರೆ ಬೇರೆ ಕಡೆಗಳಿಂದ ತರಿಸ್ತೇವೆ. ಅದೊಂದು ನಾವು 25 kg ಅಷ್ಟೆಲ್ಲ ತರಿಸುವಂಥದ್ದು. ಜಾಸ್ತಿ ತಂದರೆ, ಕಡಿಮೆ ತಂದರೆ ಪಾರ್ಸಲ್ ಚಾರ್ಜ್ ಎಲ್ಲ ವೇಸ್ಟ್ ಆಗ್ತದೆ. ಪಾರ್ಸಲ್ ನೀವು ಯಾರಿಗಾದ್ರೂ ಒಬ್ರು ಇಲ್ಲಿ ಹೇಳಿದ್ರೆ ತರಿಸಿ